ಹುಬ್ಬಳ್ಳಿ ಟ್ರಾಫಿಕ್ ಐಲ್ಯಾಂಡ್ ಚೆನ್ನಮ್ಮ ವೃತ್ತದಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ಲೈಓವರ್ ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರ ಕಳೆದ 2020ರಲ್ಲಿ ಆದೇಶ ಹೊರಡಿಸಿತ್ತು. ಹುಬ್ಬಳ್ಳಿ ಜನರ ಬಹುದಿನದ ಬೇಡಿಕೆಯಾಗಿದ್ದ ಚೆನ್ನಮ್ಮ ವೃತ್ತದಲ್ಲಿ ಫ್ಲೈಓವರ್ ನಿರ್ಮಾಣ ಈಗ ಈಡೇರಿದಂತಾಗಿತ್ತು ಎಂದು ಆಗ ಜನರು ಭಾವಿಸಿದ್ದರು. ಈ ಭಾಗದ ಜನರ ಬೇಡಿಕೆಗೆ ಶೀಘ್ರದಲ್ಲಿ ಸ್ಪಂದಿಸಿ ಈ ಯೋಜನೆಗೆ ಅನುಮೋದನೆ ನೀಡಿದ್ದಕ್ಕಾಗಿ ಜನತೆಯ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಹೆದ್ದಾರಿ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಧನ್ಯವಾದಗಳನ್ನು ಧಾರವಾಡ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಪ್ರಮುಖವಾಗಿ ನಗರದ ಹೃದಯ ಭಾಗವಾಗಿ ನಿರ್ಮಿಸುತ್ತಿರುವ 3.61 ಕಿಲೋಮೀಟರ್ ಎಲಿವೇಟೆಡ್ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅಗತ್ಯ ಅನುದಾನ ನೀಡುತ್ತಿದ್ದರೂ ಕಾಮಗಾರಿ ವಿಳಂಬಕ್ಕೆ ಗಡ್ಕರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಕಾಮಗಾರಿಗೆ ಆರಂಭದಲ್ಲಿ 196.99 ಕೋಟಿ ರೂಪಾಯಿಯನ್ನ ನಿಗದಿಪಡಿಸಲಾಗಿತ್ತು. ಬಳಿಕ ಯೋಜನಾ ವೆಚ್ಚ 298 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. ಅಲ್ಲದೆ 51.49 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ಸಹ ನೀಡುವುದಾಗಿ ಗಡ್ಕರಿ ಹೇಳಿಕೊಂಡಿದ್ರು. ಇನ್ನು ಧಾರವಾಡವೂ ಸೇರಿದಂತೆ ಈ ಭಾಗದ ಹಲವು ಜಿಲ್ಲೆಗಳ ಜನರ ಪ್ರತ್ಯಕ್ಷ ಮತ್ತು ಪರೋಕ್ಷ ವ್ಯಾಪಾರ ವ್ಯವಹಾರ ಸಂಚಾರದ ತಾಣವಾಗಿದ್ದ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತವು ನಿರ್ಮಾಣ ಹಂತದ ಮೇಲ್ಸೇತುವೆಯಿಂದ ತನ್ನ ಮಹತ್ವ ಕಳೆದುಕೊಂಡಿರುವುದಷ್ಟೇ ಅಲ್ಲದೆ ಜನರಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇತಿಹಾಸದ ಕಾಲದಿಂದಲೂ ವಾಣಿಜ್ಯ ಚಟುವಟಿಕೆಗಳಿಗೆ ಹೆಸರಾದ ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ನಗರದಲ್ಲಿ ಜನರ ಓಡಾಟ, ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ಸಂಚಾರ ದಟ್ಟಣೆ ಅಧಿಕವಾಗುತ್ತಿದೆ. ಇವೆಲ್ಲದಕ್ಕೂ ಪರಿಹಾರವೆಂದು 4 ವರ್ಷದ ಹಿಂದೆ ಚೆನ್ನಮ್ಮ ವೃತ್ತವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಮೇಲ್ಸೇತುವೆ ನಿರ್ಮಾಣದ ಬೃಹತ್ ಯೋಜನೆ ರೂಪಿಸಲಾಗಿತ್ತು. ಇನ್ನು ಇದೇ ವಿಚಾರಕ್ಕೆ ಯುವತಿಯೋರ್ವಳು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವರ ಕಾರ್ಯವೈಖರಿಯನ್ನ ಪ್ರಶ್ನಿಸಿರುವುದು ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ. ಬಿಡುಗಡೆಯಾದ ಅನುದಾನದಲ್ಲಿ ಕೇವಲ 1 ಕೋಟಿ ರೂಪಾಯಿ ಬಳಕೆ ಮಾಡಲಾಗಿದೆ ಎಂದು ಯುವತಿ ಆ ವಿಡಿಯೋದಲ್ಲಿ ಹೇಳಿಕೊಂಡಿರುವುದು ಸಾಕಷ್ಟು ಜನರಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ಏನೂ ಡೆವಲಪ್ಮೆಂಟ್ ಇಲ್ಲ. ರೋಡ್ ಗೀಡ್ ಎಲ್ಲ ನೋಡಿದ್ರೆ ಅವೆಲ್ಲ ರಾಡಿನ ಅದಾವ. ಹಂಗಂತೇಳಿ ಐ ವಾಸ್ ಜಸ್ಟ್ ಚೆಕಿಂಗ್ ಕಿ ಎಷ್ಟು ಫಂಡಿಂಗ್ ಬರ್ತೈತಿ, ಅದ್ರದ್ದು ಎಷ್ಟು ಖರ್ಚು ಮಾಡ್ತಾರ ಅಂತ ವಾಸ್ ಚೆಕಿಂಗ್. ಆ್ಯಂಡ್ ಐ ಕೇಮ್ ಅಕ್ರಾಸ್ ದಿಸ್ ವೆಬ್ಸೈಟ್ MP ಲ್ಯಾಟ್ಸ್ ಡ್ಯಾಶ್ಬೋರ್ಡ್ ಅಂತ ಹೊಡಿರಿ, ಯುಲ್ ಗೆಟ್ ಸೆಕೆಂಡ್ ಆಪ್ಷನ್ ಓಪನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಸಿಗ್ತೈತಿ. ಇಲ್ಲಿ ಫಿಲ್ಟರ್ಸಿಗೆ ಬಂದ 18th ಲೋಕಸಭಾ, ನಿಮ್ದು ಸ್ಟೇಟ್ ಕರ್ನಾಟಕ, ನಿಮ್ದು ಕಾನ್ಸ್ಟಿಟ್ಯೂನ್ಸಿ, ನಿಮ್ದು ಯಾವ ಪ್ಲೇಸ್ನಾಗ ಇರ್ತೀರಿ ಅದು ನಿಮ್ಮ ಪ್ಲೇಸಿಂದ MP ಹೆಸರು ನಿಮ್ಗೆ ಆಟೋಮೆಟಿಕ್ ಸಿಗ್ತೈತಿ. ಸೊ ಸರ್ಚ್ ಹೊಡೆದಾಗ 9.80 crores ಅಲೋಕೇಟ್ ಆಗೈತಿ. ಖರ್ಚು ಮಾಡಿದ್ದು ಬರೀ 1 ಕೋಟಿ. ಅದ್ರನಾಗ ಟೋಟಲ್ ವರ್ಕ್ಸ್ ರೆಕಮೆಂಡೆಡ್ 101 ಐತಿ, ಆಗಿದ್ದು 11. ಇದ್ರಗಿಂತ ಮಷ್ಕಿರಿ ಏನಂತಂದ್ರೆ ಆಗಿದ್ದು ಎಲ್ಲ ಅವ್ರು ಏನು ಕಂಪ್ಲೀಟ್ ಮಾಡ್ಯಾರಲ್ಲ ವರ್ಕ್ಸ ಎಲ್ಲ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಫಾರ್ ಕಮ್ಯುನಿಟಿ ಕಲ್ಚರಲ್ ಆಕ್ಟಿವಿಟೀಸ್. ಫೈನ್, ಅದು ಏನೇನೈತಿ ಅವ್ರು ಮಾಡ್ಯಾರ. ಓಕೆ, ಟೋಟಲ್ ವರ್ಕ್ ರೆಕಮೆಂಡ್ ಮಾಡಿದವರಿಗೆ ಕಮ್ಯುನಿಟಿ ಸೆಂಟರ್ಸ್ ಆ್ಯಂಡ್ ಕಮ್ಯುನಿಟಿ ಹಾಲ್ಸ್, ಇದ್ರನಾಗಂತೂ ಎಲ್ಲ ಸೇಮ್ ಐತಿ. ಸೆಕೆಂಡ್ ಪೇಜ್ದಾಗೂ ಸೇಮ್ ಎಲ್ಲ ಕಲ್ಚರಲ್ ಇದೆ. ಇದ್ರನಾಗ ಎಲ್ಲೋ ಒಂದು ಕಡೆ ಸಿಗ್ತೈತಿ ಇದು ಕನ್ಸ್ಟ್ರಕ್ಷನ್ಸ್ ಆಫ್ ರೂಮ್ಸ್ ಆ್ಯಂಡ್ ಹಾಲ್ಸ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ಇದು ಒಂದು ಸಿಕ್ತ. ಉಳ್ಕಿದ್ದೆಲ್ಲ ಕಮ್ಯುನಿಟಿ ಕಲ್ಚರಲ್ ಆಕ್ಟಿವಿಟಿ ಬಿಲ್ಡಿಂಗ್ಸೇ. ಆಮೇಲೆ ಈಗ ಸಿಗ್ತೈತಿ ಟ್ಯೂಬ್ ವೆಲ್, ಬೋರ್ವೆಲ್ಸ್ ಈಗ ಸಿಗ್ತೈತಿ. ವಾಟ್ ಆರ್ ಯು ಡೂಯಿಂಗ್ ಜೋಶಿಜಿ? ಯಾಕೋ ತುಮ್ನ ಎಸೆ ಕರೆಸು. ಸ್ವಲ್ಪ ರೋಡ್ಸು ನೋಡ್ರಿ, ಅತ್ತಾಗ ಫ್ಲೈಓವರ್ಸ್ ಏನು ಬಿಟ್ಟಿರಲ್ಲ ಅವನು ನೋಡ್ರಿ. ವಾಟ್ ಜೋಶಿಜಿ, ಬಿಲ್ಡಿಂಗ್ಸ್ ಎಷ್ಟಂತ ಕಟ್ತೀರಿ? ಅಲ್ಲದೆ ಕಳೆದ 2021ರ ಜನವರಿಯಲ್ಲಿ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಈ ಯೋಜನೆಗೆ ಚಾಲನೆ ನೀಡಿದರು. ಈ ಕಾಮಗಾರಿ ಅನುಷ್ಠಾನದ ಉಸ್ತುವಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಲೋಕೋಪಯೋಗಿ ಇಲಾಖೆ ವಹಿಸಿಕೊಂಡಿದೆ. ದೆಹಲಿಯ ಜಂಡು ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ರಾಮ್ಕುಮಾರ್ ಕಾಂಟ್ರಾಕ್ಟರ್ ಕಂಪನಿ ಈ ಕಾಮಗಾರಿಯನ್ನ ಗುತ್ತಿಗೆ ಪಡೆದಿದೆ. 3.9 ಕಿಲೋಮೀಟರ್ ಯೋಜನೆಯ 349.49 ಕೋಟಿ ಸಂಪೂರ್ಣ ವೆಚ್ಚವನ್ನ ಕೇಂದ್ರವೇ ಈ ಯೋಜನೆಗೆ ಭರಿಸಲಿದೆ. ಈ ಕಾಮಗಾರಿಯು 2024ರ ಜೂನ್ ತಿಂಗಳಲ್ಲಿ ಮುಗಿಯಬೇಕಿತ್ತು. ಆದರೆ ಕೆಲಸವು ಆಮೆಗತಿಯಲ್ಲಿ ಸಾಗುತ್ತಿದ್ದು ಮುಗಿಯಲು ಇನ್ನೂ ಕನಿಷ್ಠ 2 ವರ್ಷಗಳಾದರೂ ಬೇಕಾಗಬಹುದು. ಇನ್ನು ಮೇಲ್ಸೇತುವೆ ಕಾಮಗಾರಿ ನಡೆಯುತ್ತಿರುವ 3.3 ಕಿಲೋಮೀಟರ್ ಉದ್ದದ ಬಹುತೇಕ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ವ್ಯವಸ್ಥಿತ ವಾಹನ ಸಂಚಾರ ಅಸಾಧ್ಯತ ಮಾತಾಗಿದ್ದು ಸಂಚಾರಕ್ಕೆ ಪೊಲೀಸರು ಸಹ ಹೈರಾಣಾಗುತ್ತಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಚಾರವೆಂದರೆ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸದೆ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದ್ದು ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ. ಆದರೆ ಇಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕುತ್ತಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿಗಳಾಗಿದ್ದು ನೇರವಾಗಿ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ನಾಯಕರೊಂದಿಗೆ ಸಂಪರ್ಕ ಇಟ್ಟುಕೊಂಡಿರುವ ಜೋಶಿ ಅವರು ತಮ್ಮದೇ ಕ್ಷೇತ್ರದ ಪ್ರಮುಖ ಹಾಗೂ ಮಹತ್ವದ ಯೋಜನೆ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರಾ ಎಂಬ ಪ್ರಶ್ನೆಗಳು ಮೂಡ್ತಾ ಇವೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಟ್ಟು ಪ್ರತಿಕ್ಷಣ ಸುದ್ದಿಗೋಷ್ಠಿಯನ್ನ ಮಾಡಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಿರುವ ಜೋಶಿ ಅವರು ತಮ್ಮದೇ ಕ್ಷೇತ್ರದಲ್ಲಿ ಸಾಕಷ್ಟು
ಸಾಕಷ್ಟು ಸಮಸ್ಯೆಗಳಿದ್ರು, ಸಾಕಷ್ಟು ಜನರು ತೊಂದರೆಯಲ್ಲಿದ್ರು ಸಹ ಅದರ ಬಗ್ಗೆ ಗಮನವನ್ನ ಹರಿಸದಿರುವುದು ನಿಜಕ್ಕೂ ವಿಪರ್ಯಾಸದ ವಿಚಾರವಾಗಿದೆ. ತಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ತಂದು ಬಾಕಿ ಇರುವ ಕಾಮಗಾರಿಗಳನ್ನ ಪೂರ್ಣಗೊಳಿಸುವುದನ್ನು ಬಿಟ್ಟು ಜೋಶಿಯವರು ಕಾಲಹರಣ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಈ ಫ್ಲೈಓವರ್ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಜೋಶಿ ಅವರು ಅನುದಾನವನ್ನು ತರುವಲ್ಲಿ ಹಿನ್ನಡೆ ಅನುಭವಿಸಿದ್ರಾ ಎಂಬ ಅನುಮಾನಗಳು ಸಹ ಜೊತೆಗೆ ಪ್ರಶ್ನೆಗಳು ಸಹ ಸಾರ್ವಜನಿಕರಲ್ಲಿ ಮೂಡುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಅಪೂರ್ಣವಾಗಿರುವ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಜನರಿಗೆ ಸಂಚಾರಕ್ಕೆ ಸುಗಮ ಮಾಡಿಕೊಡಬೇಕಾಗಿ ಸಾರ್ವಜನಿಕರ ಒತ್ತಾಯವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.